ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಡಿ ಸ್ನೇಹಿತರೆ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಾಧ್ಯವಾದಷ್ಟು ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಒಂದು 2 days ಬ್ಯಾಕ್ ನಿಮಗೆ ಒಂದು ವಿಡಿಯೋ ಮಾಡಿ ಹೇಳಿದ್ದೆ, ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಆ್ಯಸ್ ಎ ಗೆಸ್ಟ್ ಲೆಕ್ಚರರ್ ಆಗಿ DC ಅವರು ಅಂದರೆ ಕಾಲೇಜು ಶಿಕ್ಷಣ ಇಲಾಖೆಯವರು ಆರ್ಡರ್ ಮಾಡ್ತಾರೆ ಅಂತ ಹೇಳಿದ್ದೆ. ನೋಡಿ, ನಿನ್ನೆ ಅಂದರೆ 2ನೇ ತಾರೀಕು, ಜನವರಿ 2ನೇ ತಾರೀಕು ಒಂದು ಪ್ರಕಟಣೆ ಮಾಡಿದ್ದಾರೆ ಸ್ನೇಹಿತರೆ. ಏನಪ್ಪಾ ಅಂತಂದರೆ, ಗೆಸ್ಟ್ ಫ್ಯಾಕಲ್ಟಿ ಯಾರ್ಯಾರು ಇದ್ದೀರಾ, ಫ್ರೆಷರ್ಸ್ ಆಗಿರ್ಬೋದು, ಇಲ್ಲ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಆಗಿರ್ಬೋದು, ಡಿಗ್ರಿ ಕಾಲೇಜಸಲ್ಲಿ, ಗೌರ್ಮೆಂಟ್ ಡಿಗ್ರಿ ಕಾಲೇಜಸಲ್ಲಿ ಅವರು ಆ್ಯಸ್ ಎ ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡೋದಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಅಂತ ಪ್ರಕಟಣೆ ಹೊರಡಿಸಿದ್ದಾರೆ ಸ್ನೇಹಿತರೆ. ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮ್ಗೆಲ್ಲರಿಗೂ. ಎಷ್ಟೋ ವರ್ಷಗಳ ಕಾಲ ಪಾಪ ಎಷ್ಟೋ ದಿನಗಳಿಂದ ತಾವು ವೇಟ್ ಮಾಡ್ತಾ ಇದ್ರಿ. ಆ ಒಂದು ದಿನ ನಮಗೆ ಹತ್ರ ಬಂದಿದೆ. ಕೆಲವರು ಕ್ವಾಲಿಫೈ ಆಗಿರೋರು ಪಾಪ ತುಂಬಾ ಬೇಜಾರು ಮಾಡಿಕೊಂಡು ಮೆಸೇಜಸ್ ಎಲ್ಲ ಮಾಡ್ತಾ ಇದ್ವಿ. ನಾವು ಕ್ವಾಲಿಫೈ ಆಗಿದ್ದೀವಿ, ಫ್ರೆಷರ್ಸ್ ಇದ್ದೀವಿ, ನಮ್ಗೆ ಅವಕಾಶ ಇಲ್ವಾ ಅಂತಾರು ಕೂಡ ಮೆಸೇಜ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ. ಸೊ ಅವ್ರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ನ್ಯೂಸು. ಹೆಚ್ಚು ತಡ ಮಾಡೋದಿಲ್ಲ, ನಾನು ಎಲ್ಲ ಓದ್ಕೊಂಡು ಹೋಗೋದಿಲ್ಲ, ಜಸ್ಟ್ ನೋಡ್ಕೊಳ್ಳಿ ಇನ್ಫಾರ್ಮೇಷನ್ನು. ಆನ್ಲೈನ್ ಅಪ್ಲಿಕೇಶನ್ಗೆ ಕರೆ ಮಾಡಿದ್ದಾರೆ, ನೀವೆಲ್ಲ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ನಾನು ನಿಮಗೆ ಡೇಟು ಕೂಡ ಇಂಪಾರ್ಟೆಂಟ್ ಡೇಟ್ಸ್ ಕೂಡ ಹೇಳ್ಬಿಡ್ತೀನಿ. ಕಂಪ್ಲೀಟ್ ಲೈನ್ ಟು ಲೈನ್ ನಾನು ಓದಕ್ಕೆ ಹೋಗಲ್ಲ, ಜಸ್ಟ್ ಡಿಸ್ಪ್ಲೇ ಮಾಡಿದ್ದೀನಿ, ಜಸ್ಟ್ ಓದ್ಕೊಳ್ಳಿ ಸ್ನೇಹಿತರೆ. ಓಕೆ, ಮುಖ್ಯವಾಗಿ ನಾನು ಇಂಪಾರ್ಟೆಂಟ್ ವಿಷಯನ ಮಾತ್ರ ಚರ್ಚೆ ಮಾಡ್ತೀನಿ ನಿಮ್ಮ ಹತ್ರ. ನೋಡಿ, ಈಗಾಗಲೇ 1, 3, 5 ಈ ಸೆಮಿಸ್ಟರ್ಸ್ಗೆ ಬಹುತೇಕ ಎಕ್ಸಾಮ್ಸ್ ಎಲ್ಲ ಆಗೋಗಿ ನೆಕ್ಸ್ಟ್ 2nd ಸೆಮ್ಮು, 4th ಸೆಮ್ಮು, 6th ಸೆಮಿಸ್ಟರ್ಗೆ ನಮಗೆ ವರ್ಕ್ ಲೋಡು ಪ್ರಾರಂಭ ಆಗಿದೆ. ಅಂದರೆ ಕೆಲಸ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹೆಚ್ಚುವರಿ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅವರು. ಸೊ ಆದ್ದರಿಂದ ಈ ಒಂದು ತುರ್ತು ಪ್ರಕಟಣೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರಲಿ, ಈ ವರ್ಷ ಏನಪ್ಪ ಚೇಂಜು ಅಂತಂದರೆ, ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ, ತುಂಬ ಜನ ಕೂಡ ವೇಟ್ ಮಾಡ್ತಾ ಇದ್ರಿ. UGC ಗೈಡ್ಲೈನ್ಸ್ ಏನಿದೆ 2018 ಪ್ರಕಾರ PGಯಲ್ಲಿ 55% ತೆಗೆದಿರಲೇಬೇಕು. ಅದು ನಿಮಗೆಲ್ಲ ಗೊತ್ತಿದೆ, ಇದು ಜನರಲ್ ಮೆರಿಟ್. ಇನ್ನು SC ST OBC ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇವ್ರಿಗೆಲ್ಲರಿಗೂ ಕೂಡ 50% ಕಂಪಲ್ಸರಿ ಇರಬೇಕು PGಯಲ್ಲಿ. ಓಕೆನಾ? ಮತ್ತು ಅಂತ ಕೊಟ್ಟಿದೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಸಲ ನೀವು ಅಪ್ಲೈ ಮಾಡಬೇಕು ಅಂತಂದರೆ ನೀವು ಈ ಒಂದು ಕ್ಯಾಟಗರಿ ಜೊತೆ ಅಂದರೆ ಮಾರ್ಕ್ಸ್ ಪರ್ಸೆಂಟೇಜ್ ಜೊತೆ ಅಡಿಷನಲ್ ಆಗಿ ಮತ್ತು ಅಂತ ಇರೋದ್ರಿಂದ NET, SLET, KCET, PhD ಕಂಪಲ್ಸರಿಯಾಗಿ ಆಗಿರಲೇಬೇಕು ಅಂತೇಳಿ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದು ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರಲಿ. ಮತ್ತು ಇನ್ನೊಂದು ಕೂಡ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ED 242 DCE ಒಂದು 2022 ಈ ಒಂದು ಆದೇಶ ಸಂಖ್ಯೆ ಆಗಿರುತ್ತೆ. ಇದು ನಿಮಗೆಲ್ಲ ಗೊತ್ತಿದೆ, BJP ಸರ್ಕಾರ ಇದ್ದಾಗ 14ನೇ ತಾರೀಕು ಜನವರಿ 2022ರಲ್ಲಿ 14ನೇ ತಾರೀಕು ಅವ್ರು ಏನು ಮಾಡಿದ್ರು, ಒಂದು ಆರ್ಡರ್ ಮಾಡಿದ್ರು. ಏನು, ಯಾರ್ಯಾರು ಗೆಸ್ಟ್ ಲೆಕ್ಚರರ್ಸ್ ಈಗ ವರ್ಕ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಕೂಡ 3 ವರ್ಷ ಕಾಲಾವಕಾಶ ನೀಡ್ತೀವಿ. 3 ವರ್ಷ ಕಾಲಾವಕಾಶದಲ್ಲಿ ಇವರು ನೆಟ್ ಸ್ಲೆಟ್ PhD ಮಾಡ್ಕೊಳ್ಳಿ ಅಂತ ಹೇಳಿದರು. ಸೊ ಈಗ ಈ ಜನವರಿ 14ನೇ ತಾರೀಕು ಅಂದರೆ 2025 ಜನವರಿ 14ನೇ ತಾರೀಕಿಗೆ 3 ವರ್ಷ ಮುಕ್ತಾಯ ಆಗುತ್ತೆ. ಅದನ್ನು ಕೂಡ ಕೊಟ್ಟಿದ್ದಾರೆ. ಏನಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ ಸ್ನೇಹಿತರೆ. 3 ವರ್ಷಗಳ ನಂತರ UGC ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿಲ್ಲದ ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನು ಸಂಪೂರ್ಣವಾಗಿ ನಿರ್ಬಂಧಿಸುವುದು ಅಂತ ಅವರು ಘಂಟಾಘೋಷವಾಗಿ ಕೊಟ್ಬಿಟ್ಟಿದ್ದಾರೆ. ಓಕೆನಾ? ಎಂಬುದಾಗಿ ಆದೇಶಿಸಲಾಗಿರುತ್ತದೆ. ಅದು ಆ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ, ಅಂದರೆ ನಿಮಗೆಲ್ಲ ಅರ್ಥ ಆಗಿರಬೇಕು. ಓಕೆ, ಮತ್ತೆ ನಾನು ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ. ಅವ್ರನ್ನೆಲ್ಲ ಕಂಡೀಷನ್ ಆಗಿ ಅವರು ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಈ ವರ್ಷ ಅಂತೇಳಿ. ಅಂದರೆ ಅವ್ರ ಪ್ರಿಫರೆನ್ಸ್ ಇಲ್ಲ. ಯಾರೆಲ್ಲ ಕೆಲಸ ಮಾಡಿಕೊಂಡು ಗೆಸ್ಟ್ ಲೆಕ್ಚರಾಗಿ ಕೆಲಸ ಮಾಡಿಕೊಂಡು ನೆಟ್ಟು ಸ್ಲೆಟ್ಟು PhD ಮಾಡ್ಕೊಂಡಿರಲ್ಲ ಅವ್ರನ್ನ ತೆಗಿತಾ ಇದ್ದಾರೆ. ಓಕೆ, ಸಂಪೂರ್ಣವಾಗಿ ನಿರ್ಬಂಧಿಸ್ತಾ ಇದ್ದಾರೆ. ಇನ್ನು ಯಾರು ಇರ್ತಾರಲ್ಲಿ 3 ವರ್ಷದೊಳಗಡೆ ಯಾರ್ಯಾರೆಲ್ಲ ನೆಟ್ಟು ಸ್ಲೆಟ್ಟು PhD ಮಾಡ್ಕೊಂಡಿರ್ತಾರೆ ಅವ್ರು ಇರ್ತಾರೆ. ಮಾಡ್ಕೊಳ್ದೇ ಇರೋರಿಗೆ ನೆಕ್ಸ್ಟ್ ಅಂದರೆ ಲಾಸ್ಟ್ ಪ್ರಿಫರೆನ್ಸ್ ಇರುತ್ತೆ ಅವ್ರಿಗೆ. ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ, ನೆಟ್ಟು ಸ್ಲೆಟ್ಟು PhD ಮಾಡ್ಕೊಂಡಿರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ.
ಓಕೆನಾ. ಸೊ ಅದು ಅವ್ರು ಘಂಟಾಘೋಷವಾಗಿ ಹೇಳಿದರೆ. ಅವರು ಒಂದು ನಮಗೆ ಇಂಪಾರ್ಟೆಂಟ್ ಮ್ಯಾಟ್ರ್ ಕೂಡ ಕೊಟ್ಟಿದ್ದಾರೆ. ಹೈಕೋರ್ಟ್ ಮೊನ್ನೆ ಉಚ್ಚ ನ್ಯಾಯಾಲಯ ಕೆಳಕಂಡಂತೆ ತೀರ್ಪು ನೀಡಿರುತ್ತದೆ. ಇಲ್ಲಿ ನಾನು ಓದಕ್ಕೆ ಹೋಗಲ್ಲ, ನಿಮಗೆ ಗೊತ್ತಿರುತ್ತೆ. ಇದು DC ಅವರು ಕೊಟ್ಟಿರ್ತಕ್ಕಂಥ ನಮಗೆ ಕೋರ್ಟ್ ಕಾಪಿ. ಅವ್ರು ಹೇಳಿರೋ ಪ್ರಕಾರ ಎಲ್ಲ ಎಲಿಜಿಬಲ್ ಇರೋರನ್ನ ತಗೊಳ್ಳಿ, UGC ಏನು ನಾರ್ಮ್ಸ್ ಪ್ರಕಾರ ಏನು ಎಲಿಜಿಬಲ್ ಇದೆ ಆ ಒಂದು ನಾರ್ಮ್ಸ್ ಪ್ರಕಾರನೇ ತಗೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಓಕೆನಾ. ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ನು, ಅದು ಕೂಡ ನೋಡ್ಕೊಂಬಿಡಿ ಸ್ನೇಹಿತರೆ. ಓಕೆನಾ. ಇಲ್ಲಿದೆ, ನಾನು ಓದಕ್ಕೆ ಹೋಗಲ್ಲ, ಇಲ್ಲಿ ಅಂಡರ್ಲೈನ್ ಮಾಡಿರ್ತೀನಿ. ಈ ರೀತಿ ಎಲಿಜಿಬಲ್ ಇರೋನೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಮುಖ್ಯವಾಗಿ ನಿಮಗೆ ಈ ಇನ್ಫಾರ್ಮೇಷನ್ ಬೇಕಾಗಿರೋದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಅಥವಾ ಅದನ್ನು ಈಗ ಆಲ್ರೆಡಿ ಸಲ್ಲಿಸಿರೋರು ಎಡಿಟ್ ಮಾಡ್ಕೊಳ್ಳೋಕ್ಕೆ 3ನೇ ತಾರೀಕಿಂದ 8ನೇ ತಾರೀಕು ತನಕ ನಿಮಗೆ ಟೈಮ್ ಸಿಗುತ್ತೆ. ಇಲ್ಲಿ ನೋಡಿ, ಹೊಸದಾಗಿ ಕೂಡ ಅರ್ಜಿ ಅಪ್ಲೈ ಮಾಡ್ಬೋದು, ಅಪ್ಲೈ ಮಾಡಿರೋರು ಎಡಿಟ್ ಕೂಡ ಮಾಡ್ಬೋದು. ಅವ್ರಿಗೆ 3ನೇ ತಾರೀಕಿಂದ 8ನೇ ತಾರೀಕು ನೋಡ್ಕೊಂಬಿಡಿ. ಮೆರಿಟ್ ಲಿಸ್ಟು ಪ್ರಕಟಣೆ ಮಾಡ್ತಕ್ಕಂಥ ದಿನಾಂಕ 9ನೇ ತಾರೀಕು. ಮತ್ತು ಮೆರಿಟ್ ಲಿಸ್ಟ್ ಪ್ರಕಟಿಸಿದ ನಂತರ ಅರ್ಜಿಯನ್ನು ನಮ್ಗೆ ನಾವು ಅವರು ಮೆರಿಟ್ ಲಿಸ್ಟ್ ಕೊಟ್ಟಾಗ ನಾವು ಆ ಮೆರಿಟ್ ಲಿಸ್ಟ್ ನೋಡಿಕೊಂಡು ಕೆಲವು ಕಾಲೇಜಸ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಯಾವ ಕಾಲೇಜಲ್ಲಿ ವರ್ಕ್ ಲೋಡ್ ಇದೆ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೋದು ಕಾಲೇಜಸ್ನ. ಅದಕ್ಕೊಂದು ಎಡಿಟ್ಗೆ ನಮಗೆ ಒಂದು ಡೇಟ್ ಕೊಟ್ಟಿದ್ದಾರೆ, ಜನವರಿ 10ನೇ ತಾರೀಕು ಮತ್ತು ಜನವರಿ 11ನೇ ತಾರೀಕು. ಮತ್ತು ತಾತ್ಕಾಲಿಕವಾಗಿ ವರ್ಕ್ ಲೋಡ್ನ ನಮಗೆ ಪ್ರಕಟಣೆ ಮಾಡ್ತಾರೆ, ಅದು 13ನೇ ತಾರೀಕು. ಓಕೆನಾ. 13ನೇ ತಾರೀಕಿಗೆ ಅಲ್ಲಿಗೆ ಅವರು ಕೊಟ್ಟಿರ್ತಕ್ಕಂಥ ಟರ್ಮ್ ಎಂಡ್ ಆಗುತ್ತೆ. ಯಾರಿಗೆ? ಹಳೆಯ ಗೆಸ್ಟ್ ಲೆಕ್ಚರರ್ಸ್ಗೆ 3 ವರ್ಷ ಕೊಟ್ಟಿದ್ರಲ್ಲ ಆ ಒಂದು ಟರ್ಮು ಎಂಡ್ ಆಗುತ್ತೆ. ಅದಕ್ಕೆ ಅವತ್ತೇ ಅವರು ನಮಗೆ ಕಾರ್ಯಭಾರವನ್ನು ಪ್ರಕಟಣೆ ಮಾಡ್ತಾರೆ. ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಅಂದರೆ ನಾವು 20ನೇ ತಾರೀಕಿನಿಂದ 29ನೇ ತಾರೀಕು ತನಕ ಕೌನ್ಸಿಲಿಂಗ್ ನಡೆಯುತ್ತೆ. ಓಕೆನಾ. ಓಕೆ, ಅದು ಜ್ಞಾಪಕ ಇಟ್ಕೊಳ್ರಿ. ಕೌನ್ಸಿಲಿಂಗ್ನಲ್ಲಿ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ, ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಕ್ಯಾಂಡಿಡೇಟ್ ಲಿಸ್ಟ್ನ ಅವರು 30ನೇ ತಾರೀಕು ನಮಗೆ ಪ್ರಕಟಣೆ ಮಾಡ್ತಾರೆ. ಸೊ ಇದು ಒಂದು ಶೆಡ್ಯೂಲು, ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಮತ್ತು ಸ್ಕ್ರೀನ್ಶಾಟ್ ಕೂಡ ತೊಗೊಂಬಿಡಿ, ತುಂಬ ಇಂಪಾರ್ಟೆಂಟ್ ಇದು. ಇನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಇದನ್ನು. ಈ ಕಾಪಿ ಎಲ್ಲಿ ಸಿಗುತ್ತೆ ಸರ್? ಈ ಕಾಪಿ ನಮಗೆ DCE ನೋಡಿ, ಈ ಒಂದು ವೆಬ್ಸೈಟಲ್ಲಿ ನಮಗೆ ಈ ಕಾಪಿ ಸಿಗುತ್ತೆ. ಓಕೆ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ನು ಏನು, ನಿಮಗೆ ಇದೆಲ್ಲ ಗೊತ್ತೇ ಇರುತ್ತೆ, ನಾನು ಡ್ರ್ಯಾಗ್ ಮಾಡಲ್ಲ. ಜಸ್ಟ್ ಇನ್ನು ವಿದ್ಯಾರ್ಹತೆ ನಿಮಗೆಲ್ಲ ಗೊತ್ತಿದೆ. ಓಕೆನಾ. ವಿದ್ಯಾರ್ಹತೆ ನೀವು ತೊಗೊಂಡಿರ್ತೀರಲ್ವ, PGನಲ್ಲಿ ಸ್ಕೋರ್ ತೊಗೊಂಡಿರ್ತೀರಲ್ವ, ಅದರಲ್ಲಿ ಅವರು 25% ಕ್ಯಾಲ್ಕುಲೇಟ್ ಮಾಡ್ಕೋತಾರೆ. ಓಕೆ. ಅದರಲ್ಲಿ ಅದಕ್ಕೆ ಅವರು 25 ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಅದಾದಮೇಲೆ ಹೆಚ್ಚುವರಿ ವಿದ್ಯಾರ್ಹತೆ ನೆಟ್ಟು ಸ್ಲೆಟ್ಟು PhDಗಳಿಗೆ, PhDಗೆ 12 ಮಾರ್ಕ್ಸು, ನೆಟ್ಟು ಸ್ಲೆಟ್ಟು ನೋಡಿ, NET, KSET, ಸ್ಲೆಟ್ಟು ಇವು 3 ಮಾಡ್ಕೊಂಡಿದ್ರಿ, ಇಲ್ಲ 1 ಮಾಡ್ಕೊಂಡಿರಿ, ನಿಮ್ಗೆ 9 ಮಾರ್ಕ್ಸ್. ಚೆನ್ನಾಗಿ ಗೊತ್ತಿರಲಿ ಅದು. ಕೆಲವರು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತೀರಾ, ಸರ್ ನನ್ನ ನೆಟ್ಟು ಆಗಿದೆ, KSET ಆಗಿದೆ, ನನಗೆ 9, 18 ಬರುತ್ತಾ? ಇಲ್ಲ, ಕೊಡಲ್ಲ. ನೀವು ನೆಟ್ಟು KSET ಎರಡೂ ಮಾಡ್ಕೊಂಡಿದ್ರೆ ನಿಮಗೆ ಸಿಗೋದು 9 ಮಾರ್ಕ್ಸು, 18 ಮಾರ್ಕ್ಸ್ ಸಿಗಲ್ಲ. MPhil ಏನಾದರೂ ಮಾಡ್ಕೊಂಡಿದ್ದೀರಾ 6 ಮಾರ್ಕ್ಸ್ ಆ್ಯಡ್ ಆಗುತ್ತೆ. PhD ಮಾಡ್ಕೊಂಡಿದ್ದೀರಾ 12 ಮಾರ್ಕ್ಸ್ ಆ್ಯಡ್ ಆಗುತ್ತೆ. ಓಕೆನಾ. 9 ಮತ್ತು 12, 21, ಒಂದು 27 ಮಾರ್ಕ್ಸ್. ಇವು 3 ಎಲಿಜಿಬಲ್ ಇದ್ದರೆ ನಾವು ನಿಮಗೆ 27 ಮಾರ್ಕ್ಸ್ ಸಿಗುತ್ತೆ. ಈ ರೀತಿ. ನೆಕ್ಸ್ಟ್ ಎಕ್ಸ್ಪೀರಿಯೆನ್ಸಲ್ಲಿ ಇದು ಚೆನ್ನಾಗಿ ಗೊತ್ತಿರಲಿ ನಿಮಗೆ, ಗೊತ್ತಿದ್ರು ಇನ್ನೊಂದು ಸಲ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಸಿಂಪಲ್ ಆಗಿ. ನೋಡಿ, 1 ವರ್ಷಕ್ಕೆ ಅಂದರೆ 2 ಸೆಮಿಸ್ಟರ್, 1 ವರ್ಷಕ್ಕೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಅವರು 16 ವರ್ಷ ಮ್ಯಾಕ್ಸಿಮಮ್ ಕೊಡ್ತಾರೆ. 16 ಮುರಲಿ 48 ಮಾರ್ಕ್ಸು ಫೈನಲ್ಲು ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಎಷ್ಟೇ ಸೀನಿಯರ್ ಗೆಸ್ಟ್ ಲೆಕ್ಚರ್ ಆಗಿದ್ರು ಅವ್ರಿಗೆ 48 ಮಾರ್ಕ್ಸ್ ಅಷ್ಟೇ ಫೈನಲ್ ಆಗಿರುತ್ತೆ. 3 ಟೋಟಲ್ ಮಾಡಿಕೊಂಡ್ರೆ 100 ಬರಬೇಕಲ್ಲಿ, ಏನೋ 100 ಬರಬೇಕು, ಅದು ಗೊತ್ತಿರಬೇಕು. ಇನ್ನು ಮೇನ್ ಪಾಯಿಂಟ್ ಮಾತ್ರ ಹೇಳ್ತೀನಿ. ಈ ಪಾಯಿಂಟು ನಿಮಗೆ ಗೊತ್ತಿದೆ, ನಾನು ಈಗಾಗಲೇ ಹೇಳಿದ್ದೀನಿ, ಓದ್ಕೊಂಬಿಡಿ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಗೆಸ್ಟ್ ಫ್ಯಾಕಲ್ಟಿ ID ಇರುತ್ತೆ, OTP ನೀವು ಎಂಟರ್ ಮಾಡಿ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ಇಲ್ಲ ಎಡಿಟ್ ಮಾಡ್ಕೊಳ್ಳಿ. ಇಲ್ಲ ಬೇಡ ಅಂತಂದರೆ ಹೊಸದಾಗಿ ನೀವು ಯಾರಾದರೂ ಅಪ್ಲೈ ಮಾಡಬೇಕು ಅಂತಿದ್ರೆ ನೀವು ಅಪ್ಲೈ ಮಾಡ್ಕೋಬೋದು. ನೋಡಿ, ಇವಾಗ 4ನೇ ಪಾಯಿಂಟಲ್ಲಿ ಸ್ಟೇಟ್ ಮೆರಿಟ್ ಲಿಸ್ಟ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ. ಕಂಪ್ಲೀಟ್ ಓವರಾಲ್ ಎಲ್ಲ ಡಿಸ್ಟಿಕ್ ವೈಸು ಕಂಪ್ಲೀಟ್ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ
ಮೂಲೆಯಲ್ಲಿರ್ತಕ್ಕಂಥ ಗೆಸ್ಟ್ ಲೆಕ್ಚರರ್ಸ್ನ ಒಂದು ಮೆರಿಟ್ ಲಿಸ್ಟ್ನ ಬಿಟ್ಬಿಡ್ತಾರೆ, ಅಲ್ಲಿ ನೋಡ್ಕೋಬೇಕು ನಾವು. ಮತ್ತು ಇಲ್ಲಿ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಕೂಡ ಬಿಡ್ತಾರೆ, ಅಲ್ಲಿ ನಾವು ಆನ್ಲೈನ್ ಕೌನ್ಸ್ಲಿಂಗ್ ಇರುತ್ತೆ ನಮಗೆ. ಆನ್ಲೈನ್ ಕೌನ್ಸ್ಲಿಂಗಲ್ಲಿ ನಾವು ಕಾಲೇಜ್ ಸೆಲೆಕ್ಷನ್ನ ಮಾಡ್ಕೋಬೋದು ಥ್ರೂ ಕಾಲ್. ಅವರು ಝೂಮ್ ಮೀಟಿಂಗಲ್ಲಿ ನಮಗೆ ಕೌನ್ಸ್ಲಿಂಗ್ ಮಾಡ್ತಾರೆ, ಆ ಒಂದು ಗೂಗಲ್ ಮೀಟಲ್ಲಿ ಕೌನ್ಸ್ಲಿಂಗ್ ಮಾಡ್ತಾರೆ, ಅಲ್ಲಿ ನಾವು ಸೆಲೆಕ್ಷನ್ ಮಾಡ್ಕೋಬೋದು ಥ್ರೂ ಆಡಿಯೋ ಇರುತ್ತೆ. ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಏನಪ್ಪ ಆರ್ನಿದು ಅಂದರೆ, ಹೈದರಾಬಾದ್ ಕರ್ನಾಟಕ ಅವ್ರಿಗೆ ಲೋಕಲ್ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ರಿ ಅಂತ ಹೇಳಿದ್ದಾರೆ. ಫಸ್ಟು ಹೈದರಾಬಾದ್ ಕರ್ನಾಟಕದಲ್ಲಿ ಅಲ್ಲಿರೋ ಸ್ಥಳೀಯ ವ್ಯಕ್ತಿಗಳಿಗೇ ಪ್ರಿಫರೆನ್ಸ್ ಕೊಡಿ, ಫಸ್ಟ್ ಅವ್ರಿಗೆ ಪ್ರಿಫರೆನ್ಸ್ ಕೊಡಿ, ನೆಕ್ಸ್ಟ್ ಬೇರೆಯವ್ರಿಗೆ ಕೊಡಿ ಅಂತ ಹೇಳಿದ್ದಾರೆ. ಮತ್ತು 8ನೇ ಪಾಯಿಂಟ್ ಇಂಪಾರ್ಟೆಂಟ್ ಮಾತ್ರ ಚರ್ಚೆ ಮಾಡ್ತೀನಿ ಅಷ್ಟೇ ನಾನು. ಇಲ್ಲಿ ನೋಡಿ, ಮ್ಯಾಕ್ಸಿಮಮ್ 15 ಗಂಟೆಗಳ ಕಾಲ ನಮಗೆ ವರ್ಕ್ಲೋಡ್ ಇದೆ, ಅಂದರೆ 4 ಅವರಿಂದ 15 ಗಂಟೆಗಳ ಕಾಲ ವರ್ಕ್ಲೋಡ್ ಇರುತ್ತೆ. ಮ್ಯಾಕ್ಸಿಮಮ್ಮು 19 ಅವರು ನಮಗೆ ಅಲಾಟ್ಮೆಂಟ್ ಮಾಡ್ಬೋದು. 19 ಯಾರಿಗಪ್ಪ ಅಂತಂದರೆ ಈ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಹ್ಯಾಂಡಲ್ ಮಾಡ್ತಾರಲ್ಲ, ಫಿಸಿಕಲ್ ಎಜುಕೇಷನ್ಸು, ಲೈಬ್ರರಿ ಸೈನ್ಸು ಮತ್ತು ಸೈನ್ಸು, ಪ್ರಾಕ್ಟಿಕಲ್ಲು, ಲ್ಯಾಬು ಇವೆಲ್ಲ ಇರುತ್ತೆ, ಅವ್ರಿಗೆಲ್ಲ 19 ಅವರು. ಓಕೆನಾ? ಅದು ಬಿಟ್ಟು ಬೇರೆ ಎಲ್ಲ ಉಳಿದ ಸಬ್ಜೆಕ್ಟ್ಗಳಿಗೆ ಮ್ಯಾಕ್ಸಿಮಮ್ಮೇ 15, ಮಿನಿಮಮ್ 4 ಅವರು. ಅವ್ರು ನಿಮ್ಮ ಸ್ಯಾಲ್ರಿ ಮಾಡಬೇಕು ಅಂತಂದರೆ 4 ಅವರ್ ಕಂಪಲ್ಸರಿ ಇರಲೇಬೇಕು. ನಿಮ್ಗೆ ಯಾರಾದರೂ 3 ಅವರ್ ಕೊಟ್ಟು ವರ್ಕ್ ಮಾಡಿ ಅಂದರೆ ನೀವು ಮಾಡೋಕ್ಕೆ ಹೋಗಬೇಡಿ. 3 ಅವರ್ಗೆ ನಿಮ್ಗೆ ಅಪ್ರೂವಲ್ ಆಗಲ್ಲ, ನಿಮಗೆ 2 ಅವರ್ ಇದ್ದರೂ ಅಪ್ರೂವಲ್ ಆಗಲ್ಲ. 4 ಅವರ್ ಇದ್ದರೆ ಮಾತ್ರ ನೀವು ಕೆಲಸ ಮಾಡಿ, ಇಲ್ಲ ಅಂತಂದರೆ ನೀವು ಕಾಲೇಜ್ನ ಚೇಂಜ್ ಮಾಡ್ಕೋಬೇಕು. DC-ಗೆ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟು ಕಾಲೇಜ್ನ ಚೇಂಜ್ ಮಾಡ್ಕೋಬೇಕು. ಮಿನಿಮಮ್ 4 ಅವರ್ ಇದ್ರೇ ನಿಮ್ಗೆ ಸಂಬಳ ಆಗೋದು, ಅದು ಗೊತ್ತಿರಲಿ. ಓಕೆ, ಫ್ರೆಷರ್ಸ್ಗಳು ಕೇಳ್ತಾ ಇದ್ದೀನಿ, ಎಕ್ಸ್ಪೀರಿಯನ್ಸ್ ಇರೋದು ನಿಮಗೆಲ್ಲ ಗೊತ್ತಿರುತ್ತೆ, ನನ್ನೆಲ್ಲ ಅವಶ್ಯಕತೆ ಇಲ್ಲ. ಬಟ್ ನಾನು ಕಾಲೇಜಲ್ಲಿ 8-9 ವರ್ಷಗಳ ಕಾಲ ಕೆಲಸ ಮಾಡಿರೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಗೆ ಹೇಳ್ತಾ ಇರೋದು. 4 ಅವರ್ ಸಿಕ್ಕಿದ್ರೆ ಬೇಡ, 4 ಅವರ್ ಸಿಕ್ಕಿದ್ರೆ ಮಾಡಿ, 4ಕ್ಕಿಂತ ಕಡಿಮೆ ಸಿಕ್ಕಿದ್ರೆ ಬೇಡ. ಮ್ಯಾಕ್ಸಿಮಮ್ 15 ಗಂಟೆಗಳ ಕಾಲ ವರ್ಕ್ ಲೋಡು ಇರುತ್ತೆ. ಫುಲ್ ಟೈಮ್ ಅವ್ರಿಗೆ 15 ಅವರ್ ತಗೋಬೋದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಚರ್ಚೆ ಮಾಡಬೇಕು, ಏನಪ್ಪ ಅಂತಂದರೆ 2024-25 ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿರುವ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸುವ ಅಥವಾ ಸಲ್ಲಿಸಲಿರುವ ಒಂದು ಪ್ರತಿಯನ್ನು ನೀವೇನು ಮಾಡ್ಬೋದು, ಎಡಿಟ್ ಮಾಡ್ಕೊಬೋದು. ಎಡಿಟ್ ಮಾಡುವ ದಿನಾಂಕದವರೆಗೆ ಮಾತ್ರ ಸೇವಾ ವಿವರಗಳನ್ನು ಸಂಬಂಧಪಟ್ಟ ಕಾಲೇಜು ಪ್ರಿನ್ಸಿಪಲ್ಸ್ ಹತ್ರ ಏನು ಮಾಡಬೇಕು, ಒಂದು ಲೆಟರ್ ತೊಗೋಬೇಕು, ಸರ್ವಿಸ್ ಲೆಟ್ರ್ ಫಾರ್ಮೆಟ್ ಇದೆ ಕೆಳಗಡೆ ತೋರಿಸ್ತೀನಿ ನಾನು. ಆ ಒಂದು ಫಾರ್ಮೆಟಲ್ಲಿ ನೀವೇನು ಮಾಡಬೇಕು, ಎಲ್ಲಿ ತನಕ ಎಡಿಟ್ ಮಾಡಿರ್ತೀರ ಆ ಡೇಟ್ ತನಕ ಅಷ್ಟೇ ನೀವೇನು ಮಾಡಬೇಕು, ಆ ಸರ್ವಿಸ್ ಸರ್ಟಿಫಿಕೇಟಲ್ಲಿ ಎಂಟ್ರಿ ಮಾಡಬೇಕು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ, ಅದು ಗೊತ್ತಿರಲಿ. ಮತ್ತು ನೀವು ಒಂದು ಸಬ್ಜೆಕ್ಟ್ಗೆ ಒಂದೇ ಅಪ್ಲಿಕೇಶನ್ ಹಾಕಿ. ಎಷ್ಟೋ ಜನ ಏನು ಮಾಡ್ತೀರಾ, 2-3 ಮೊಬೈಲ್ ನಂಬರ್ಗಳು ಚೇಂಜ್ ಮಾಡೋದು ಹಾಕೋದು, ಮೊಬೈಲ್ ನಂಬರ್ ಚೇಂಜ್ ಮಾಡೋದು ಹಾಕೋದು, ಇವೆಲ್ಲ ಮಾಡಬೇಡಿ. ಅವರು ರದ್ದು ಮಾಡಿಬಿಡ್ತಾರೆ, ನಿಮ್ಮ ಅಪ್ಲಿಕೇಶನ್ನೇ ಕ್ಯಾನ್ಸಲ್ ಮಾಡ್ತಾರೆ. ಒಂದು ಸಬ್ಜೆಕ್ಟ್ಗೆ ಒಂದೇ ಅಪ್ಲಿಕೇಶನ್ ಹಾಕಿ ಅಷ್ಟೇ. ಆ ಒಂದು ಸಬ್ಜೆಕ್ಟ್ಗೆ 2-3 ಅಪ್ಲಿಕೇಶನ್ಗಳೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಓಕೆನಾ? ನೆಕ್ಸ್ಟು ಕರ್ನಾಟಕ ರಾಜ್ಯದ ನೋಡಿ, ಯಾರ್ಯಾರು ಡಿಗ್ರಿ ಕಾಲೇಜುಗಳಲ್ಲಿ, ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ 14ನೇ ಪಾಯಿಂಟ್ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಯಾರ್ಯಾರು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜುಗಳಲ್ಲಿ ಫುಲ್ ಟೈಮು ಪಾರ್ಟ್ ಟೈಮು ಗೆಸ್ಟ್ ಲೆಕ್ಚರರ್ ಆಗಿ ಮಾಡಿರ್ತೀರ, ಅವ್ರಿಗೆ ಮಾತ್ರನೇ, ಅಂದರೆ ಅವರು ತೊಗೊಂಡೋಗಿರ್ತಕ್ಕಂಥ ಒಂದು ಸರ್ವಿಸ್ ಲೆಟ್ರ್ ಮಾತ್ರನೇ ಕನ್ಸಿಡರ್ ಮಾಡ್ತಾರೆ. ನೀವು ಬೇರೆ ಕಾಲೇಜು ಅಥವಾ ಯೂನಿವರ್ಸಿಟಿಗಳಲ್ಲಿ ಮಾಡಿದ್ದೀನಿ ಅಂತ ಅಲ್ಲಿ ಸರ್ಟಿಫಿಕೇಟ್ ತೊಗೊಂಡು ಬಂದರೆ, ಸರ್ವಿಸ್ ಸರ್ಟಿಫಿಕೇಟು, ಅದನ್ನು ಅವ್ರು ಯಾವುದೇ ಕಾರಣಕ್ಕೂ ಪರಿಗಣಿಸಲ್ಲ. ಅದು ಚೆನ್ನಾಗಿ ಗೊತ್ತಿರಲಿ. ಮತ್ತು 15ನೇ ಪಾಯಿಂಟು, ಅಲಾಟ್ಮೆಂಟ್ ಲಿಸ್ಟು ನಮಗೆ ಬಿಡ್ತಾರಲ್ವಾ, ನಾವು ಕಾಲೇಜ್ ಸೆಲೆಕ್ಷನ್ ಮಾಡ್ಕೊಂಡಿರ್ತೀವಿ, ಕ್ಯಾಂಡಿಡೇಟು ಕಾಲೇಜ್ ಸೆಲೆಕ್ಷನ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಅಲಾಟ್ಮೆಂಟ್ ಲಿಸ್ಟ್ ಬರ್ತಾರೆ. ಆ ಅಲಾಟ್ಮೆಂಟ್ ಲಿಸ್ಟ್ ಬಿಟ್ಟು 3 ದಿನ ಆದಮೇಲೆ ನೀವು ಇಮ್ಮಿಡಿಯೇಟ್ಲಿ ನೀವೇನು ಮಾಡಬೇಕು, ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ನೀವು 3 ದಿನ ಆದಮೇಲೆ 4ನೇ ದಿನ ಹೋಗಿ ರಿಪೋರ್ಟ್ ಮಾಡ್ಕೊಂಡು ನಿಮ್ಮನ್ನು ಕ್ಯಾನ್ಸಲ್ ಮಾಡ್ತಾರೆ. ಅಂದರೆ ನಿಮ್ಗೆ ಒಂದು ಅವಕಾಶ ಇರಲ್ಲ, ತೆಗೆದಾಕಿ ನಿಮ್ಗೆ ಕೆಳಗಡೆ ಯಾರು ಇರ್ತಾರೆ ಅವ್ರನ್ನ ತಗೋತಾರೆ. ಸೊ ಅದಕ್ಕೆ 3 ದಿನ ಒಳಗಡೆ ಬೇಗ ರಿಪೋರ್ಟ್ ಮಾಡ್ಕೊಂಬಿಡಿ. ಡಾಕ್ಯುಮೆಂಟ್ಸ್ ಏನೇನಿದೆ ಅದನ್ನೆಲ್ಲ ಬೇಗ ಸಿದ್ಧ ಮಾಡ್ಕೊಂಬಿಡಿ. ಅಂದರೆ ಸರ್ವಿಸ್ ಸರ್ಟಿಫಿಕೇಟ್ಸು, ನೆಟ್ಟು, ಸೆಟ್ಟು, PhD ಇದು ಎಲ್ಲ ಕಂಪ್ಲೀಟ್ ಓವರಾಲ್. ಮತ್ತು ಆನ್ಲೈನ್ ಅಪ್ಲೈ ಮಾಡಬೇಕಾದ್ರೆ 17ನೇ ಪಾಯಿಂಟ್, ಅಪ್ಲೈ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ರಾಂಗ್ ಇನ್ಫಾರ್ಮೇಷನ್ಸನ್ನು, ರಾಂಗ್ ಸರ್ವಿಸ್, ಫೇಕ್ ಸರ್ವೀಸು, ಎಕ್ಸ್ಟ್ರಾ ಹಾಕೋದು ಇವೆಲ್ಲ ಮಾಡಬೇಡಿ, ನಿಮಗೆ ತೊಂದರೆ. ಎಕ್ಸಾಕ್ಟಾಗಿ ಏನಿದೆಯೋ ಅಷ್ಟೇ ಹಾಕಿ, ಕಡಿಮೆನೂ ಹಾಕೋಬಿಡಿ. ಕಡಿಮೆ ಹಾಕಿದ್ರೆ ನೀವು ಕೆಳಗಡೆ ಹೋಗ್ಬಿಡ್ತೀರ. 1 ಪಾಯಿಂಟ್ ಕಡಿಮೆ ಆದ್ರೂ ಎಷ್ಟೋ ಜನ ನಿಮಗಿಂತ ಮೇಲೆ ಬಂದುಬಿಡ್ತಾರೆ. ಎಷ್ಟಿದೆಯೋ ಅಷ್ಟೇ ಎಕ್ಸಾಕ್ಟ್ ಸರ್ವಿಸ್ ಲೆಟ್ರಲ್ಲಿ ಏನಿದೆಯೋ ಅಷ್ಟು ಹಾಕ್ಕೊಳ್ಳಿ. ಓಕೆನಾ? ಅದಾದಮೇಲೂ ಏನಾದರೂ ನೀವು ಎಡಿಟ್ ಮಾಡಬೇಕಾದ್ರೆ ಏನಾದರೂ ಮಿಸ್ಟೇಕ್ ಆಯಿತು ಅಂತಂದರೆ, ಎಡಿಟ್
ಏನಾದರೂ ಮಿಸ್ಟೇಕ್ ಮಾಡಿದ್ದೀರಾ ಅಂತಂದರೆ ಎಡಿಟ್ ಮಾಡ್ಕೊಳ್ಳೋಕೆ ಇನ್ನು ಟೈಮ್ ಕೊಟ್ಟಿದ್ದೀರಿ 8ನೇ ತಾರೀಕುವರೆಗೂ ಇದೆ. ಮತ್ತು ಅದಾದಮೇಲೆ ವರ್ಕ್ಲೋಡ್ ಬಿಟ್ಟ ಮೇಲೂ ಎಡಿಟ್ಗೆ ಅವಕಾಶ ಕೊಡ್ತಾರೆ, ಅವಾಗ ನೀವು ಚೇಂಜ್ ಮಾಡ್ಕೋಬೋದು. ಓಕೆನಾ? ಮತ್ತು ಕಂಪಲ್ಸರಿಯಾಗಿ ಎಡಿಟ್ ಮಾಡಲೇಬೇಕು ನೀವು, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಮಾತ್ರ, ಇಲ್ಲಾಂದರೆ ಬೇಡ. ಮತ್ತು ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕಗಳಿಗೆ ಪಡೆದುಬಿಟ್ಟು, ಅಂದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ 19ನೇ ಪಾಯಿಂಟ್ ಏನು ಹೇಳಿದ್ದಾರೆ ನೋಡಿ. ಅವರು ಯಾರೊಬ್ರು ಮೊನ್ನೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿದರು ನನಗೆ. ಓಕೆನಾ? ಏನಂತ ಕೇಳಿದ್ರು, ಸರ್ ನಾವು ಲಾಸ್ಟ್ ಡಿಸೆಂಬರಲ್ಲಿ ಬರೆದಿದ್ದೀವಿ ಕೆಸೆಟ್ಟು ನೆಟ್ಟು ನಮ್ಮದೆಲ್ಲ ಪಾಸ್ ಆಗುತ್ತೆ, ಏನು ನಾವು ಅಪ್ಲೈ ಮಾಡ್ಬೋದಾ ಅಂತ. ಇಲ್ಲಿ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಅವರು ಅಪ್ಲೈ ಮಾಡಬೇಕಾದ್ರೆ ಇರ್ತಕ್ಕಂಥ ಡೇಟ್ ಇದೆಯಲ್ಲ, ಆ ಡೇಟಿನ ಒಳಗಡೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದರೆ ಅಪ್ಲೈ ಮಾಡಬೇಕು, ಅದು ಹೇಳಿರೋದು ಅವರು. ಈಗ ನೀವು ಕೆಸೆಟ್ ಬರೆದಿದ್ದೀರಾ, ಇನ್ನೂ ಡಾಕ್ಯುಮೆಂಟ್ಸ್ ಬಂದಿಲ್ಲ, ಸರ್ಟಿಫಿಕೇಟ್ ಬಂದಿಲ್ಲ, ರಿಸಲ್ಟ್ದು ಕಟ್ ಆಫ್ ಕೂಡ ಬಿಟ್ಟಿಲ್ಲ ಇನ್ನೂ. ಸೊ ಈಗ ನೀವು ಪಾಸ್ ಆಗ್ಬೋದು ಅಂತೇಳಿ ಓಕೆ ಅಂತೇಳಿ ನೀವು ಗೆಸ್ ಮೇಲೆ ಹಾಕಂಗಿಲ್ಲ ಇಲ್ಲಿ. ಅದೇ ಅವ್ರು ಹೇಳಿರೋದು, ನೀವು ಅಪ್ಲೈ ಮಾಡಬೇಕಾದ್ರೆ ಆ ಡೇಟ್ ಒಳಗಡೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇರಬೇಕು, ಒರಿಜಿನಲ್ ಡಾಕ್ಯುಮೆಂಟ್ಸ್ ರೆಡಿ ಇರಬೇಕೆಲ್ಲ. ಹಾಗಿದ್ರೆ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಮತ್ತು ಕೆಲವರು ವರ್ಕ್ ಮಾಡಿಕೊಂಡೆ ಕೆಲವರು ಪಾಸ್ ಆಗಿರ್ತಾರೆ, ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇರಲ್ಲ. ಅಂಥವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಸೆಂಟ್ರಲ್ ತೊಗೊಂಡೋಗಿ ಕೊಟ್ಬಿಡ್ತಾರೆ. ಕೆಲಸ ಮಾಡ್ತಾ ಇರ್ಬೇಕಾರೆ ಇನ್ ಬಿಟ್ವೀನಲ್ಲಿ 3 ತಿಂಗಳಾದ್ಮೇಲೆ ತೊಗೊಂಡೋಗಿ ಡಾಕ್ಯುಮೆಂಟ್ಸ್ ಕೊಡ್ತಾರೆ, ನಮ್ಗೆ ಕ್ಲಿಯರ್ ಆಗಿದೆ ಸರ್ ತೊಗೊಳ್ಳಿ ಅಂತ. ಅವಾಗ ಕನ್ಸಿಡರ್ ಮಾಡಲ್ಲ ಅವರು. ಅಪ್ಲೈ ಮಾಡಬೇಕಾದ್ರೆ ನಿಮ್ದೆಲ್ಲ ರೆಡಿ ಇದೆಯಾ, ಕೆಸೆಟ್ದು ನೆಟ್ದು ಸರ್ಟಿಫಿಕೇಟ್ ಇದೆಯಾ ತೊಗೊಂಬನ್ನಿ, ಪ್ರೊಡ್ಯೂಸ್ ಮಾಡಿ. ಅಲ್ಲೇ ನಿಮ್ಮ ಸಿಸ್ಟಮಲ್ಲಿ ಎಂಟ್ರಿ ಆಗಿಬಿಡುತ್ತೆ ಸ್ಟಾರ್ಟಿಂಗು. ಇನ್ ಬಿಟ್ವೀನಲ್ಲಿ ಯಾವಾಗ ತೊಗೊಂಡಿದ್ರು ನಿಮ್ಗೆ ಅಪ್ಲೈ ಆಗಲ್ಲ. ಗೌರವಧನ ಅಂದರೆ ರೆಮ್ಯುನರೇಷನ್ ಕೂಡ ನಿಮ್ಗೆ ಚೇಂಜ್ ಆಗಲ್ಲ. ಈಗೆಲ್ಲ ನೆಟಿವ್ ಸೆಲೆಕ್ಟ್ ಮಾಡಿದವ್ರಿಗೆಲ್ಲ ಜಾಸ್ತಿ ಮಾಡಿದಾರಲ್ವಾ, 6,000 4,000 ಈ ಥರ 8,000 ಈ ಥರ, ಅದೆಲ್ಲ ಚೇಂಜ್ ಆಗಲ್ಲ ಅಂತ ಕೂಡ ಹೇಳಿದ್ದಾರೆ. ಮತ್ತು ಗೆಸ್ಟ್ ಲೆಕ್ಚರರ್ ಆಗಿ ಅಪಾಯಿಂಟ್ ಆಗ್ತಾರಲ್ವ, ಈಗ ಕೌನ್ಸಿಲಿಂಗ್ ಜನವರಿಯಲ್ಲಿ ಮಾಡ್ತಾರೆ, ಜನವರಿ ತಿಂಗಳಲ್ಲಿ ಮುಗಿಸ್ಬಿಡ್ತಾರೆ ಟೆಲಿಕಾಸ್ಟು. ಜನವರಿ ತಿಂಗಳಲ್ಲಿ ಸೇರಿಸ್ಕೋತಾರೆ. 8ನೇ ತಿಂಗಳು, ಓಕೆನಾ, 8ನೇ ತಿಂಗಳು 2ನೇ ತಾರೀಕು ನಿಮ್ಮನ್ನು ರಿಲೀವ್ ಮಾಡ್ತಾರೆ. ಚೆನ್ನಾಗಿ ಗೊತ್ತಿರಲಿ ಅದು. 8ನೇ ತಿಂಗಳು 2ನೇ ತಾರೀಕು ನಿಮ್ಮನ್ನು ಕಾಮನ್ ಟರ್ಮಿನೇಟೆಡ್ ಡೇಟ್ ಅಂತೇಳಿ ಕರ್ತವ್ಯದಿಂದ ರಿಲೀವ್ ಮಾಡ್ತಾರೆ, ಅದು ಗೊತ್ತಿರ್ಬೇಕು ನಿಮಗೆ. ಮತ್ತು ಇಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳೋದಿದ್ದು, ನೀವೇನಾದರೂ ಅಕಸ್ಮಾತ್ ಮೆರಿಟ್ ಲಿಸ್ಟ್ ಪ್ರಕಟಣೆ ಆಗಿ ನೀವೇನಾದರೂ ನೀವು ಕೌನ್ಸಿಲಿಂಗ್ ಏನಾದರೂ ಅಟೆಂಡ್ ಮಾಡದೇ ಇದ್ದಾಗ, ಓಕೆ, ಕೌನ್ಸಿಲಿಂಗ್ ಅಟೆಂಡ್ ಮಾಡಿದಾಗ ಅಕಸ್ಮಾತ್ ಇವತ್ತು ಕೌನ್ಸಿಲಿಂಗ್ ಇರುತ್ತೆ, ನೀವು ಅಟೆಂಡ್ ಮಾಡಲ್ಲ, ನಾನು ನಾಳೆ ಅಟೆಂಡ್ ಮಾಡ್ತೀನಿ ಅಂದರೆ ಅದಕ್ಕೆ ಅವಕಾಶ ಇಲ್ಲ. ಏನು ಮಾಡ್ತಾರೆ, ನಿಮ್ಮ ಕೆಳಗಡೆ ಇರೋರನ್ನೇ ಟಕ್ ಅಂತ ಚೂಸ್ ಮಾಡ್ಕೋತಾರೆ. ತುಂಬ ಕೇರ್ಫುಲ್ಲಾಗಿರ್ಬೇಕು, ನೀವು ಡೇಟ್ಸ್ ನೋಡ್ಕೋಬೇಕು. ಓಕೆ, ಮತ್ತು ಮಿಸ್ ಆದರೆ ಪುನಃ 2ನೇ ಬಾರಿಗೆ ಕೌನ್ಸಿಲಿಂಗ್ ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ. ಏನೋ ಚೆನ್ನಾಗಿ ಗೊತ್ತಿರ್ಬೇಕು ನಿಮಗೆ. ನಾಳೆ ಮಾಡ್ತಾರೆ ಬಿಡು, ಇವತ್ತು ಮಿಸ್ ಆಯಿತು, ನಾಳೆ ಮಾಡ್ಕೊಂಡು ನಾಳೆ ಅಟೆಂಡ್ ಮಾಡೋಣ, ಬೇಡ, ಇಲ್ಲ, ಅವತ್ತೇ ಇರುತ್ತೆ. ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಸರ್ಟಿಫಿಕೇಟ್ ಹೊಂದಿರೋರು ಪ್ರಿನ್ಸಿಪಲ್ಗಳಿಗೆ ತೋರಿಸ್ಬೇಕು, ಅಲ್ಲೇ ಆನ್ ಸ್ಪಾಟಲ್ಲೇ ತೋರಿಸ್ಬೇಕು. ಅಕಸ್ಮಾತ್ ಆನ್ ಸ್ಪಾಟಲ್ಲಿ ಏನಾದರೂ ತೋರಿಸೋದಕ್ಕೆ ನೀವು ವಿಫಲರಾದರೆ ನಿಮ್ಮನ್ನು ಕೂಡ ಅನರ್ಹಗೊಳಿಸ್ತಾರೆ. ಓಕೆನಾ? ಅದು ಕೂಡ ಘಂಟಾಘೋಷವಾಗಿ ಹೇಳಿದ್ದಾರೆ ಅವರು. ನಕಲಿ ನೋಡಿ, ತುಂಬ ಇಂಪಾರ್ಟೆಂಟ್. ಎಷ್ಟೋ ಜನ ನಕಲಿಗಳು, ತಪ್ಪು, ನ್ಯೂನತೆ ಇವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಫೇಕ್ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಂಡು ಹೋಗೋದು ಇವೆಲ್ಲ ಮಾಡಬಾರ್ದು. ಇವೆಲ್ಲ ಮಾಡಿಕೊಂಡ್ರೆ ನಿಮ್ಮನ್ನು ಅಲ್ಲಿಂದ ಕಾನೂನು ರೀತಿಯೇ ಅವರು ಕ್ರಮ ಕೈಗೊಳ್ತಾರೆ. ಅದು ತುಂಬ ಇಂಪಾರ್ಟೆಂಟು, ಗೊತ್ತಿರಬೇಕು ನಿಮಗೆ. 6 ತಿಂಗಳ ಕಾಲಾವಧಿಗೆ ಗೌರವಧನ ಅಂದರೆ ನೋಡಿ, ತುಂಬ ಗ್ರೇಟ್ ನ್ಯೂಸ್ ಇದು. ನಮ್ಮ ಹೆಣ್ಮಕ್ಳು ತುಂಬ ಕಾಯ್ತಾ ಇದ್ರು ಈ ಒಂದು ಆಪರ್ಚುನಿಟಿಗೆ, ಈ ಒಂದು ಅವಕಾಶಕ್ಕೆ. ಮೆಟರ್ನಿಟಿ ಲೀವ್ ಸಿಗ್ತಾ ಇದೆ, ಅದು 6 ತಿಂಗಳು, ಮ್ಯಾಕ್ಸಿಮಮ್ 6 ತಿಂಗಳ ತನಕ ಮೆಟರ್ನಿಟಿ ಲೀವ್ ಸಿಗ್ತಾ ಇದೆ. ಅದೊಂದು ಗೆಸ್ಟ್ ಫ್ಯಾಕಲ್ಟೀಸ್ಗೆ, ಅದು ವುಮೆನ್ಸ್ಗೆ, ವುಮೆನ್ ಗೆಸ್ಟ್ ಫ್ಯಾಕಲ್ಟೀಸ್ಗೆ ಒಂದು ಸಂತೋಷದ ಒಂದು ಸುದ್ದಿ. 6 ಮಂತ್ಸು ಅವ್ರಿಗೆ ರಜಾ ತೊಗೋಬೋದು. ಆ 6 ಮಂತ್ಸಲ್ಲಿ ಅವ್ರ ಬದಲು ಬೇರೆಯವ್ರನ್ನ ತೊಗೊಂಡು ಕೆಲಸ ಮಾಡಿಸ್ಕೋತಾರೆ. ಮತ್ತೆ ರಿಟರ್ನ್ ನೀವು ಬರ್ಬೋದು. ರಜಾ ತೊಗೊಂಡಿರ್ತೀರಲ್ವಾ, ಮೆಟರ್ನಿಟಿ ಲೀವ್ ತೊಗೊಂಡಿರ್ತೀವಲ್ವಾ, ಅವರು ಮತ್ತೆ ವಾಪಸ್ ಬಂದಾಗ ಈಗ ಯಾರು ಆಲ್ಟರ್ನೇಟ್ ತೊಗೊಂಡಿರ್ತಾರೆ ಅವ್ರನ್ನ ಕಳಿಸ್ತಾರೆ ಮನೆಗೆ. ಆವಾಗ ನಿಮಗೇನೆ ಚಾನ್ಸ್ ಸಿಗುತ್ತೆ. ಏನಾ ಇಲ್ಲಿ ಕೊಟ್ಟಿದ್ದೀರಾ 26ನೇ ಪಾಯಿಂಟ್, ಓದ್ಕೊಂಬಿಡಿ ನೀಟಾಗಿ. ಮತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ 27ನೇ ಪಾಯಿಂಟ್ ಹೇಳ್ತಾ ಇದ್ದೀನಿ. ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಆ ಕಾಲೇಜಲ್ಲಿ ಏನಾದರೂ ಡೆಪ್ಯುಟೇಷನ್ ಆಗಿರ್ಬೋದು, ಹೊಸ ರಿಕ್ರೂಟ್ಮೆಂಟ್ ಯಾರು ಅಲಾಟ್ಮೆಂಟ್ ಆಗಿರ್ಬೋದು, ಯಾರೋ ಒಬ್ಬ ಪರ್ಮನೆಂಟ್ ಹ್ಯಾಂಡ್ ಬಂದರು ಆ ಜಾಗಕ್ಕೆ ಅಂದ್ಕೊಳ್ಳಿ, ಆಗ ಲಾಸ್ಟಲ್ಲಿ ಯಾರಿರ್ತಾರೆ ಗೆಸ್ಟ್ ಫ್ಯಾಕಲ್ಟಿ, ಅವ್ರನ್ನ ಮನೆ ಕಳಿಸ್ತಾರೆ. ಇದು ಘಂಟಾಘೋಷವಾಗಿ ಕೂಡ ಹೇಳಿದ್ದಾರೆ 27ನೇ ಪಾಯಿಂಟ್. ಓಕೆ, ಅವರನ್ನು ಮನೆ ಕಳಿಸ್ತೀವಿ ನಾವು ಅಂತ ಹೇಳಿದ್ದಾರೆ. ಲಾಸ್ಟಲ್ಲಿ ಯಾರಿರ್ತಾರೆ ಆ ಸಬ್ಜೆಕ್ಟ್ನ ಲಾಸ್ಟಲ್ಲಿ 2 ಅವರ್, 10 ಅವರ್, 6 ಅವರ್, 8 ಅವರ್
4 ಅವರು ಯಾರೋ ಮಾಡ್ಕೊಂಡಿರ್ತಾರೆ ಪಾಪ, ಅವರನ್ನ ಮನೆಗೆ ಕಳಿಸ್ತಾರೆ. ಓಕೆನಾ, ಯಾರಾದರೂ ಪರ್ಮನೆಂಟ್ ಹ್ಯಾಂಡ್ ಬಂದಾಗ ಅಥವಾ ವರ್ಕ್ ಲೋಡ್ ಶಾರ್ಟೇಜ್ ಇದ್ದಾಗೂ ಕೂಡ ಕಳಿಸ್ಬಿಡ್ತಾರೆ. ಓಕೆ, ನನಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು, ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. 28ನೇ ಪಾಯಿಂಟು ನೋಡೋದಾದರೆ, ತಾತ್ಕಾಲಿಕ ಸೇವೆಯನ್ನು ಪರಿಗಣಿಸಿ ಕಾಯಂ ಮಾಡಲು ಯಾವುದೇ ರೈಟ್ಸು ಇರಲ್ಲ. ನಾವು ಗೆಸ್ಟ್ ಫ್ಯಾಕಲ್ಟೀಸು ಕೆಲಸ ಮಾಡ್ತೀವಲ್ವ, ಅದನ್ನು ತೊಗೊಂಡೋಗಿ ನಾವು ಕೋರ್ಟಲ್ಲಿ ಕೊಡೋದಾಗಲಿ, ನಮ್ಮನ್ನು ಪರ್ಮನೆಂಟ್ ಮಾಡಿ ಅಥವಾ ನಮಗೆ ಕೃಪಾಂಕ ಕೊಡಿ ರಿಕ್ರೂಟ್ಮೆಂಟಲ್ಲಿ ಅಂತ ಏನು ಕೇಳೋದಕ್ಕೆ ನಮಗೆ ರೈಟ್ಸ್ ಇಲ್ಲ ಅಂತ ಹೇಳಿದ್ದಾರೆ. ಓಕೆ, ಹೇಳಿ. ನೆಕ್ಸ್ಟು, ಎಲ್ಲ ಇನ್ಫಾರ್ಮೇಷನ್ನ ನೀವು ಈ ಒಂದು ವೆಬ್ಸೈಟಲ್ಲಿ ನೋಡ್ಕೊಳ್ಳಿ. ಈ ಇನ್ಫಾರ್ಮೇಷನ್ನ https://dc karnataka.gov.in ಅಂತ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಲಭ್ಯ ಇರುತ್ತೆ. ಮತ್ತು ಇದು ಎಷ್ಟೋ ಜನ ಕೇಳ್ತಾರೆ, ಈ ಆರ್ಡರ್ ಕಾಪಿ ಕಳಿಸಿ ಇದು ಫೇಕಾ ಅಂತ. ದಯವಿಟ್ಟು ಇಲ್ಲ, ನಾನು ಆ ಥರ ಮಾಡೋದಕ್ಕೆ ಹೋಗಲ್ಲ. ಏನಿದೆ ಇನ್ಫಾರ್ಮೇಷನ್ ಅದನ್ನು ಮಾತ್ರನೇ ಕೊಡ್ತೀನಿ. ಎಷ್ಟಿದೆಯೋ ಅಷ್ಟೇ ರಿಲೆವೆಂಟು. ಸುಮ್ಮನೆ ನಿಮ್ಮ ಟೈಮು ನಾನು ತಿನ್ನಲ್ಲ, ನನ್ನ ಟೈಮು ನಾನು ತಿನ್ಕೊಳಕ್ಕೆ ಹೋಗಲ್ಲ. ನನಗೂ ತುಂಬ ಕೆಲಸಗಳಿದ್ದಾವೆ, ಪಾಪ ನಿಮಗೂ ತುಂಬ ಕೆಲಸಗಳಿದ್ದಾವೆ. ಎಷ್ಟು ಬೇಕು ಅಷ್ಟೇ ಮಾತಾಡ್ತೀನಿ, ಜಾಸ್ತಿ ಮಾತಾಡೋಕೆ ಹೋಗಲ್ಲ. ದಯವಿಟ್ಟು ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಸಾಕು. ಓಕೆನಾ? ಥ್ಯಾಂಕ್ ಯು ಸ್ನೇಹಿತರೆ.